ಹಾಯ್ ಸ್ಟೂಡೆಂಟ್ಸ್, ನಾವೀಗಾಗಲೇ NNMS ರಿಲೇಟೆಡು ಜಿಮ್ಯಾಟ್ ಪೇಪರ್ ಬಗ್ಗೆ ಡಿಸ್ಕಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅಂದ್ರೆ ಜಿಮ್ಯಾಟ್ ಒಳಗಡೆ ಏನೇನು ಟಾಪಿಕ್ಸ್ ಇರ್ತಾವೆ ಅದರ ರಿಲೇಟೆಡ್ ಎಲ್ಲ ನಾವು ಎರಡು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೀವಿ. ಈಗ ಥರ್ಡ್ ಟಾಪಿಕ್ ಏನು ಅಂತಂದರೆ ಹಿಡನ್ ಫಿಗರ್ಸ್ ಅಥವಾ ಅಡಕವಾಗಿರುವ ಚಿತ್ರಗಳು. ಅಡಕವಾಗಿರುವ ಚಿತ್ರಗಳು. ಸೊ ಈಗ ಹಿಡನ್ ಫಿಗರ್ಸ್ ಅಥವಾ ಅಡಕವಾಗಿರೋ ಚಿತ್ರಗಳು ಅಂತಂದರೆ ಏನು? ಒಂದು ನಿಮಗೆ ಒಂದು ಸಮಸ್ಯೆ ಚಿತ್ರ ಕೊಟ್ಟಿರ್ತಾರೆ, ಅದರ ಜೋಡಿ 4 ಆಪ್ಷನ್ ಕೊಟ್ಟಿರ್ತಾರೆ. ಅದರೊಳಗಡೆ ಸಮಸ್ಯೆ ಚಿತ್ರ ಪ್ರಾಬ್ಲಮೆಟಿಕ್ ಏನು ಫಿಗರ್ ಕೊಟ್ಟಿರ್ತಾರಲ್ಲ, ಅದು ಯಾವುದಾದ್ರೂ 4 ಆಪ್ಷನ್ ಒಳಗಡೆ ಇರ್ತದೆ, ಅಡಕ ಆಗಿರ್ತದೆ. ಅದನ್ನು ನೀವು ಯಾವುದು ಅಂತೇಳಿ ಕಂಡುಹಿಡಿದು ಯಾವ ಚಿತ್ರದೊಳಗೆ ಅದು ಅಂತ ಕಂಡುಹಿಡಿದ್ರೆ ಅದು ಆನ್ಸರ್ ಆಗಿರ್ತದೆ. ಫಸ್ಟಿಗೆ ಇಂಥ ಕ್ವಶನ್ಸನ್ನು ಆನ್ಸರ್ ಮಾಡಬೇಕಾದ್ರೆ ಫಸ್ಟಿಗೆ ಏನು ಮಾಡಬೇಕು, ಆಯ್ಕೆಗಳು ಸಂಕೀರ್ಣ ಆಗಿರ್ಬೋದು. ಅಂದ್ರೆ ನಿಮಗೆ ಕೊಟ್ಟಂಥ ಅಡಕವಾಗಿರುವ ಚಿತ್ರ ಯಾವುದ್ರೊಳಗೆ ಅಡಕ ಆಗ್ಯದ ಅಂತ ಕಂಡುಹಿಡಿಬೇಕಾದ್ರೆ ಕಾಂಪ್ಲಿಕೇಶನ್ಸ್ ಇರ್ಬೋದು. ಯಾಕಂದರೆ ಅದು ಎಷ್ಟು ಚಿತ್ರ ಕೊಟ್ಟಿರ್ತಾರೆ ಅಷ್ಟೇ ಕೊಟ್ಟಿರಲ್ಲ, ಸ್ವಲ್ಪ ಜಾಸ್ತಿ ಡಯಾಗ್ರಾಮ್ ಇರ್ತದೆ. ಅದರೊಳಗೆ ಎಲ್ಲಿ ಅದು ಸೂಟೇಬಲ್ ಆಗಿ ಅದ ಅಂತ ನೀವು ಕಂಡುಹಿಡಿಬೇಕು. ಸೊ ಈಗ ಸಮಸ್ಯೆ ಚಿತ್ರವನ್ನು ಸೂಕ್ಷ್ಮವಾಗಿ ಮತ್ತು ಸರಿಯಾಗಿ ಗಮನಿಸುವುದು. ಅಂದರೆ ಫಸ್ಟಿಗೆ ನೀವು ಸಮಸ್ಯೆ ಚಿತ್ರ ಏನದ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಕೊಟ್ಟಂಥ 4 ಆಪ್ಷನ್ ಒಳಗಡೆ ಎಲ್ಲದಂತೆ ಕರೆಕ್ಟಾಗಿ ಐಡೆಂಟಿಫೈ ಮಾಡೋಕ್ಕೆ ಏಬಲ್ ಆಗಬೇಕು. ಅದು ಫಸ್ಟ್ ಸ್ಟೆಪ್. ಆಮೇಲೆ ಐತಲ್ಲ, ನೀವೇನು ಮಾಡಬೇಕು, ಅದೇ ಆಪ್ಷನ್ ಏನು ಕೊಟ್ಟಿರ್ತಾರಲ್ಲ ಅದು ಯಾವ ಆಪ್ಷನ್ ಒಳಗದ ಅನ್ನೋದು ಹೋಲಿಕೆ ಮಾಡಿ ನೋಡೋದ್ರ ಮುಖಾಂತರ ನೀವೇನು ಮಾಡ್ಬೋದು, ಆನ್ಸರನ್ನು ಗುರುತು ಮಾಡ್ಬೋದು. ಸೊ ಈಗ ಫಸ್ಟಿಗೆ ಎಕ್ಸಾಂಪಲ್ ಆಗಿ 2 ಪ್ರಾಬ್ಲಮ್ಸನ್ನು ಮಾಡೋಣ. ಉಳಿದಿದ್ದು ನಿಮ್ಮ ಹೋಮ್ವರ್ಕು. ಸೊ ಅದನ್ನು ಹೋಮ್ವರ್ಕ್ ಏನು ಮಾಡಬೇಕು, ನೀವು ಮಾಡ್ಕೊಂಡು ಬರಬೇಕು. ಇದ್ರ ನೆಕ್ಸ್ಟ್ ಹೋಮ್ವರ್ಕದು ಕ್ವಶನ್ಸು ಇರ್ತಾವೆ, ಅದನ್ನು ಮಾಡ್ಕೊಂಡು ಬರ್ಬೇಕು ನೀವು. ಓಕೆ, ಸೊ ಇಲ್ಲಿ ನೋಡಿರಿ, ನಮ್ಮ ಸಮಸ್ಯೆ ಚಿತ್ರ ಏನು ಕೊಟ್ಟಿದ್ದಾರೆ, ಈ ರೀತಿ ಮೇಲ್ಗಡೆ ಪೋರ್ಷನ್ನು, ಅದಕ್ಕೆ ಕೆಳಗಡೆ ಈ ರೀತಿ ಪೋರ್ಷನ್ ಅದ. ಸೊ ಇದು ಎಲ್ಲದ ಫಸ್ಟಿಗೆ ನೋಡಿರಿ, ಫಸ್ಟ್ನೇದು ಆಪ್ಷನ್ ಒಳಗಡೆ ಇಲ್ಲಿರಬೇಕು, ಬಟ್ ಇಲ್ಲಿಲ್ಲ. ಸೊ ಅಂದ್ರೇನು, ಫಸ್ಟ್ನೇ ಆಪ್ಷನ್ನು ರಾಂಗ್ ಅನ್ನೋಗಾಯ್ತು. ಸೆಕೆಂಡ್ ಆಪ್ಷನ್ ಒಳಗಡೆ ಈ ಪೋರ್ಷನ್ ಐತಿ, ನೆಕ್ಸ್ಟ್ ಪೋರ್ಷನು ಐತಾ, ಈ ರೀತಿ ಅದ, ಈ ರೀತಿಯೂ ಅದ. ಸೊ ಅಂದರೆ ನಮ್ಮದು ಆಪ್ಷನ್ ಬಿ ಅನ್ನೋದು ಉತ್ತರ. ಅಂದರೆ ನಮಗೆ ಸಮಸ್ಯೆ ಚಿತ್ರ ಏನು ಕೊಟ್ಟರೆ, ಇಷ್ಟು ಕೊಟ್ಟರೆ, ಈ ಪೋರ್ಷನ್ ಎಲ್ಲದ ನಮ್ಗೆ ಎರಡನೇ ಕೊಟ್ಟಂಥ 4 ಆಪ್ಷನ್ ಒಳಗಡೆ ಎರಡನೇ ಆಪ್ಷನ್ ಒಳಗದ. ಸೊ ಅಂದರೆ ಏನಾಯಿತು, ನಮ್ಮ ಆಪ್ಷನ್ ಬಿ ಅನ್ನೋದು ನಮ್ಮದು ಉತ್ತರ ಆಗಿರ್ತದೆ. ಸೊ ಇದೇ ರೀತಿ ಈಗ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಇದು ಜಿಮ್ಯಾಟ್ ಒಳಗಡೆ ಇವು ಚಿತ್ರದ ರಿಲೇಟೆಡ್ ಏನು ಪ್ರಾಬ್ಲಮ್ಸ್ ಇರ್ತಾವಲ್ಲ ಭಾಳ ಈಸಿ ಇರ್ತಾವೆ. ನೀವು ಕಾಂಪ್ಲಿಕೇಶನ್ಸನ್ನು ಮಾಡ್ಕೊಳ್ಳೋ ಬದಲು ನೀಟಾಗಿ ಮಾಡಬೇಕು. ಸೊ ಈಗ ನೆಕ್ಸ್ಟು ಸಮಸ್ಯೆ ಚಿತ್ರ ಏನದ, ಒಂದು ಓರೆಗೆರೆ ಅದ, ಅದಕ್ಕೆ ಇನ್ನೊಂದು ಏನದ, ಈ ರೀತಿ ಲೈನ್ ಅದ. ಸೊ ಈ ರೀತಿ ಇರುವಂಥದ್ದು ಎಲ್ಲದಂತೆ ಐಡೆಂಟಿಫೈ ಮಾಡಬೇಕು. ಫಸ್ಟಿಗೆ ನೋಡಿ, ಫಸ್ಟ್ ಫಿಗರ್ ಒಳಗಡೆ ಈ ರೀತಿ ಅದ, ಬಟ್ ಆದರೆ ನೆಕ್ಸ್ಟ್ ಈ ಪೋರ್ಷನ್ ಇಲ್ಲ. ಸೊ ಹಾಗಾದ್ರೆ ನಮ್ದು ಫಸ್ಟ್ ಆಪ್ಷನ್ ರಾಂಗ್. ಎರಡನೇ ಆಪ್ಷನ್ ನೋಡಿರಿ, ಸೊ ಇಲ್ಲಿ ಒಂದು ಓರೆಗೆರೆ ಅದ, ನೆಕ್ಸ್ಟ್ ನಮಗೆ ಬೇಕಾದಂಥ ಇನ್ನೊಂದು ಗೆರೆನೂ ಅದ. ಸೊ ಹಾಗಾದ್ರೆ ಆಪ್ಷನ್ ಬಿ ಅನ್ನೋದು ಏನಾಯಿತು, ಒಂದು ಸರಿಯಾದ ಉತ್ತರ ಆಯಿತು. ಸೊ ಸಮಸ್ಯೆ ಚಿತ್ರ ಅಡಕವಾಗಿರುವಂಥ ಆಪ್ಷನ್ಸ್ ಯಾವುದು, ಆಪ್ಷನ್ ಬಿ ಅನ್ನೋದು. ಸೊ ಈ ರೀತಿ ಪ್ರಾಬ್ಲಮ್ಸ್ ಇರ್ತಾವೆ. ಸೊ ಚಿತ್ರ ರಿಲೇಟೆಡ್ ಏನೇ ಇದ್ದರೂ ಈಸಿಯಾಗಿ ಮಾಡ್ಕೋಬೋದು. ಸೊ ಆದ್ದರಿಂದ ಇನ್ನು ನೆಕ್ಸ್ಟು ಒಂದು 13 ಕ್ವಶನ್ಸ್ ಇದಾವೆ. 13 ಕ್ವಶನ್ಸನ್ನು ನಾನು ಹಾಕಿರ್ತೀನಿ. ಸೊ ಅದನ್ನು ನೋಡಿಕೊಂಡು ನೀವು ಸಾಲ್ವ್ ಮಾಡಿ ಟ್ರೈ ಮಾಡಿ ನೋಡಿರಿ. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಗಿಸೋಣ. ಸೊ ಹಿಡನ್ ಫಿಗರ್ಸ್ ಅಥವಾ ಅಡಕವಾಗಿರೋ ಚಿತ್ರಗಳ ರಿಲೇಟೆಡ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ಇಲ್ಲ ಗ್ರೂಪ್ ಒಳಗಡೆ ವಾಟ್ಸಪ್ ಗ್ರೂಪ್ ಅದಲ್ಲ, ಸೊ ಅದರಲ್ಲಿ ಶೇರ್ ಮಾಡಿರಿ. ಏನಾದರೂ ನಿಮ್ಮ ಪ್ರಾಬ್ಲಮ್ ಇದ್ದರೆ ನೆಕ್ಸ್ಟ್ ಕ್ಲಾಸಾಗಿ ಸಾಲ್ವ್ ಮಾಡೋಣ.